ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವಿಡಿಯೋದಾಗ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ ಅನ್ನೋಕ್ಕಿಂತ ಒಂದು ಚಿಕ್ಕ ವಿಡಿಯೋ, ಒಂದು ರೆಸಿಪಿನ ತೋರಿಸ್ತೀನಿ, ಹಂಗೆ ಒಂದು ಜ್ಯುವೆಲ್ರಿ ಸೆಟ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೋಡ್ಕೊಂಬನ್ನಿ. ಹಂಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದೀರಾ, ಮರಿದಿರಿ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ ಫಸ್ಟು. ಸೊ ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡೋಣ. ನಮ್ಮ ಉತ್ತರ ಕನ್ನಡದ ಸ್ಪೆಷಲ್ ರೆಸಿಪಿ ತಾಲಿಪಟ್ಟಿ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ, ನೋಡ್ಕೊಂಡು ಬನ್ನಿ. ಹಾಗೇ ಒಂದು ಜ್ಯುವೆಲ್ರಿ ಸೆಟ್ನ ತರಿಸಿದ್ದೀನಿ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಗೋಲ್ಡಾ ಅಥವಾ ರೋಡ್ ಗೋಲ್ಡಾ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ, ನೋಡಿ. ಹಾಗೆ ಹೊಸದಾಗಿ ನೋಡೋರು ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡ್ಕೊಂಬನ್ನಿ ವಿಡಿಯೋನ. ಫ್ರೆಂಡ್ಸ್, ಇಲ್ಲಿ ನೋಡತ್ತಿರಲ್ಲ, ಒಂದು ನೆಕ್ಲೆಸ್ನ ತರಿಸ್ಕೊಂಡಿದ್ದೀನಿ, ಹೇಗಿದೆ ಅಂತ ಹೇಳಿ. ಇದು ಗೋಲ್ಡ್ ಅಲ್ಲ, ರೋಡ್ ಗೋಲ್ಡು, ಬಟ್ ಡಿಸೈನ್ ಮಾತ್ರ ನಿಜವಾಗ್ಲೂ ಮಸ್ತಾಗೈತಿ. ನೋಡತ್ತಿರಲ್ಲ, ಇದ್ರ ಜೊತೆಗೆ ಇಯರಿಂಗ್ಸ್ ಕೂಡ ಬಂದೈತಿ. ಇಲ್ಲಿ ನೋಡತ್ತೀರ, ತುಂಬ ದಿನಾನ ಆಯಿತು ತರಿಸಿ, ಆದರೆ ಇವತ್ತು ವಿಡಿಯೋ ಮಾಡತ್ತೀನಿ. ನನ್ನ ಹತ್ರ ಗೋಲ್ಡ್ ಐತಿ, ಆದ್ರೂ ಏನೋ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಜಾಸ್ತಿ ಆಸೆ ಅಲ್ಲ ಜ್ಯುವೆಲ್ರಿ ಅಂತ ಬಂದರೆ, ಅದಕ್ಕೋಸ್ಕರ ಅಂತ ಇದನ್ನ ತೊಗೊಂಡೆ. ಹೆಂಗಿದೆ ಅಂತ ಹೇಳಿ. ಲಕ್ಷ್ಮಿ ಪೆಂಡೆಂಟ್ ಇದೆ ಇದಕ್ಕೆ. ಇಲ್ಲಿ ನೋಡತ್ತೀರ, ಈ ಥರದ್ದು ಒಂದು ಜ್ಯುವೆಲ್ರಿ ಸೆಟ್ಗಳು ಈಗಂತೂ ಯಾವುದು ಗೋಲ್ಡು ಯಾವುದು ರೋಡ್ ಗೋಲ್ಡು ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟು ಡಿಫ್ರೆನ್ಸ್, ಅಂದರೆ ಗೋಲ್ಡ್ಗೆ ಮತ್ತು ರೋಡ್ ಗೋಲ್ಡ್ಗೆ ಡಿಫ್ರೆನ್ಸೇ ಇರೋದಿಲ್ಲ. ಅಷ್ಟು ನೀಟಾಗಿ ಮಸ್ತಾಗಿ ಬರ್ತಾವೆ. ಈಗ ಇಲ್ಲಿ ನೋಡತ್ತೀರ, ಡಿಸೈನ್ ಮಾತ್ರ ಮಸ್ತಾಗೈತಿ, ಸ್ವಲ್ಪ ಯುನೀಕ್ ಆಗೈತಿ. ಹಾಗಾಗಿ ತೊಗೊಂಡೆ. ಇನ್ನು ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡೆ. ಇಲ್ಲಿ ನೋಡತ್ತೀರ, ನನಗೆ ಮುಂದಿನ ಲಕ್ಷ್ಮಿ ಪೆಂಡೆಂಟ್ ಭಾಳ ಇಷ್ಟ ಆಗ್ಬಿಡ್ತು. ಆಮೇಲೆ ಇದಕ್ಕೆ ಮುತ್ತುಗಳಿದಾವೆ ಎಡ್ಜಿಗೆ, ಅದು ಕೂಡ ಭಾಳ ನನಗೆ ಇಷ್ಟ ಆಗಿದ್ರಿಂದ ತರಿಸ್ಕೊಂಡೆ. ಇಲ್ಲಿ ನೋಡತ್ತೀರ, ಪೂರ್ತಿಯಾಗಿ ನಿಮ್ಗೆ ತೋರ್ಸಾತೀನಿ. ಇದಕ್ಕೆ ಗೊಂಡೆ ಕೂಡ ಕಟ್ಟೈತಿ. ಸೇಮ್ ಗೋಲ್ಡ್ಗೂ ಇದಕ್ಕೂ ಏನು ವ್ಯತ್ಯಾಸನೇ ಇಲ್ಲ. ಕಂಪ್ಲೀಟ್ಲಿ ಗೋಲ್ಡ್ ಅಂತಲೇ ಅನ್ಕೋಬೋದು. ನಾವು ಹೇಳಿದ್ರೆ ಮಾತ್ರ ಗೊತ್ತಾಗ್ತೈತಿ ಇದು ರೋಡ್ ಗೋಲ್ಡ್ ಅಂತ. ಅಷ್ಟು ಕರೆಕ್ಟಾಗಿ ಭಾಳ ನೀಟಾಗಿ ಇದು ಐತಿ ನೆಕ್ಲೆಸ್ಸು. ಹಾಗಾಗಿ ಇದು ಇಷ್ಟ ಆಯ್ತು ಅಂತ ಹೇಳಿ ತೊಗೊಂಡೆ. ಹಂಗೆ ಕೂಡ ಈ ವಿಡಿಯೋದಾಗ ಶೇರ್ ಮಾಡಿದೆ. ಯಾರೆಲ್ಲ ಗೋಲ್ಡೆಲ್ಲ ತೊಗೋಬೇಕಂತಿದ್ದೀರಲ್ಲ, ಒಂದು ಐಡಿಯಾ ಬರುತ್ತೆ ನೆಕ್ಲೆಸ್ ಮಾಡಿಸ್ಕೊಳ್ಳೋರಿಗೆ ಅನ್ನೋದು ಅಷ್ಟೇ ಉದ್ದೇಶ ಈ ನೆಕ್ಲೆಸ್ನ ತೋರಿಸೋದಕ್ಕೆ. ಹಂಗೆ ಒಂದು ತಾಲಿಪಟ್ಟಿ ರೆಸಿನ ಕ್ವಿಕ್ಕಾಗಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಇದು ನಮ್ಮ ಉತ್ತರ ಕನ್ನಡ ಕಡೆಗೆ ಸ್ಪೆಷಲ್ ರೆಸಿಪಿ. ಇಲ್ಲಿ ನೋಡತ್ತೀರ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಆಮೇಲೆ ಸೌತೆಕಾಯಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮೇನ್ ಹಿಟ್ಟು, ಇದಕ್ಕೆ ಯಾವ ಹಿಟ್ಟು ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ಮೈದಾ ಹಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದೊಂದು ಬ್ಯೂಟಿಫುಲ್ ಆದಂಥ ರೆಸಿಪಿನ ಮಾಡ್ಕೋಬೋದು. ಆದರೆ ನಮ್ಮ ಕಡೆಗೆ ತಾಲಿಪಟ್ಟಿಗೆ ಅಂತ ನಾವು ಸಪ್ರೇಟ್ ಹಿಟ್ಟನ್ನು ಹಾಕ್ಸಿರ್ತೀವಿ. ಗೋಧಿ, ಜೋಳ, ಅಕ್ಕಿ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಮಿಕ್ಸ್ ಮಾಡಿ ನಾವು ಈ ಥರ ಹಿಟ್ಟು ಮಾಡಿಸಿಟ್ಕೊಂಡಿರ್ತೀವಿ. ನಮ್ಮ ಉತ್ತರ ಕನ್ನಡ ಕಡೆಗೆಲ್ಲ ಇದು ಸ್ಪೆಷಲ್ ರೆಸಿಪಿನ. ಸೊ ಈ ಥರ ಮಾಡ್ಕೊಂಡು ನೀವು ಮಾಡ್ತೀರಾ ಅಂತಂದರೆ ಮನೆಯಲ್ಲಿರೋ ಹಿಟ್ಟುಗಳನ್ನ ಕೂಡಿಸ್ಕೊಂಡು ಒಂಚೂರು ಜೋಳದ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಆದಮೇಲೆ ಒಂಚೂರು ಅರಿಶಿನ, ಒಂಚೂರು ಉಪ್ಪನ್ನು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ. ಇಲ್ಲಿ ತರಕಾರಿ ನೋಡತ್ತೀರಿ, ನೀವು ಇದಕ್ಕೆ ಕ್ಯಾರೆಟ್ ಕೂಡ ಹಾಕ್ಕೋಬೋದು ತುರ್ಕೊಂಡು, ಅದು ಕೂಡ ರುಚಿ ಇರ್ತೈತಿ. ಆದರೆ ಈ ಥರ ಮಾಡೋದ್ರಿಂದ ಪರ್ಫೆಕ್ಟ್ ನೀವು ತಾಲಿಪಟ್ಟಿನ ತಿಂದಂಗೆ ಅಂತ ಅನಿಸ್ತೈತಿ. ಇದು ಕಾಮನ್ ಆಗಿ ಸಿಟಿಯಲ್ಲಿರೋರಿಗೆ ಅಷ್ಟಾಗಿ ಗೊತ್ತಿರಲ್ಲ ಅನ್ಕೋತೀನಿ ನಾನು. ಆದರೆ ನಮ್ಮ ಕಡೆಗೆ ಮಾತ್ರ ಇದು ಕಾಮನ್ ರೆಸಿಪಿ. ಆದರೆ ಭಾಳ ಮಸ್ತ್ ಆಗ್ತೈತಿ. ಬರೀ ಮೊಸರು ಒಂದಿದ್ರೆ ಸಾಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲ ತರಕಾರಿನ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡು ಅದಾದಮೇಲೆ ಈಗ ಮಿಕ್ಸ್ ಮಾಡ್ಕೊಳತ್ತೀನಿ. ಅದಷ್ಟು ನೀಟಾಗಿ ತೋರ್ಸಾತೀನಿ, ಯಾಕಂದರೆ ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಹಿಟ್ಟನ್ನ ಕಲಿಸ್ಕೊಳತ್ತೀನಿ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋನ ನೋಡಿ. ಅದಾದಮೇಲೆ ಇಲ್ಲಿ ಪೂರ್ತಿಯಾಗಿ ನಾನು ಹಿಟ್ಟನ್ನು ಕಲಿಸ್ಕೊತೀನಿ. ಫಸ್ಟ್ಗೆ ನಾನು ನೀರು ಹಾಕೊಳಕ್ಕೆ ಹೋಗಬೇಡಿ, ಯಾಕಂದ್ರೆ ಇಲ್ಲಿ ಏನು ನಾವು ಸೌತೆಕಾಯಿ ಹಾಕೊಂಡಿರ್ತೀವಿ, ಸೌತೆಕಾಯಲ್ಲಿ ನೀರಿನ ಅಂಶ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ನೀವು ನೀರನ್ನು ಮಿಕ್ಸ್ ಮಾಡಿಕೊಂಡು, ಈ ಕಡೆ ಮೆದುವು ಅಲ್ಲ, ಈ ಕಡೆ ತುಂಬ ಗಟ್ಟಿನೂ ಅಲ್ಲ, ಆ ಥರ ಒಂದು, ಅಂದರೆ ಚಪಾತಿ ಹಿಟ್ಟಿಗಿಂತ ಒಂಚೂರು ಮೆದುವಾಗಿ ನಾದ್ಕೋಬೇಕು ಅಷ್ಟೇ, ಓಕೆನಾ. ಅದಾದಮೇಲೆ ತವೆ ಇಟ್ಕೊಂಡಿದ್ದೀನಿ, ಒಂಚೂರು ಎಣ್ಣೆ ಇಟ್ಕೊಂಡಿದ್ದೀನಿ, ಇಲ್ಲಿ ಆಯಿಲ್ ಪೇಪರ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಹೋಳಿಗೆನ ಯಾವ ಥರ ತಟ್ಕೊತೀವಿ ಅದೇ ಥರ ಸೇಮ್ ಇದನ್ನು ತಾಲಿಪಟ್ಟಿನೂ ತಟ್ಕೋಬೇಕು. ಇದು ನಮ್ಮ ಉತ್ತರ ಕನ್ನಡ ಕಡೆಗೆ ನಾರ್ಮಲ್ ರೆಸಿಪಿನ. ಇದು ರೊಟ್ಟಿ ಚಪಾತಿ ಎಲ್ಲ ಹೆಂಗೆ ಮಾಡ್ತೀವಿ ಕಾಮನ್ ಆಗಿ, ಈ ಥರ ತಾಲಿಪಟ್ಟಿನೂ ಕೂಡ ಕಾಮನ್ ರೆಸಿಪಿನೇ ನಮ್ಗೆ. ಅದಾದಮೇಲೆ ಈಗ ಹಂಚಿ ಕಾಯಕ್ಕೆ ಇಟ್ಟಿದ್ದೀನಿ, ನೋಡತ್ತಿರಲ್ಲ. ಒಂದು ತಾಲಿಪಟ್ಟಿನ ಈಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಆಗ್ತೈತಿ ಅಂತ. ನಿಜವಾಗ್ಲೂ ಮಸ್ತ್ ಆಗ್ತೈತಿ. ನೀವು ಮನೆಯಲ್ಲೇ ಹಿಟ್ಟೆಲ್ಲ ಹಾಕ್ಸ್ಕೊಳಕ್ಕಾಗಲ್ಲ ಅಂದರೆ ಏನೂ ಇಲ್ಲ, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಅದಾದಮೇಲೆ ನಿಮ್ಮ ಹತ್ರ ಉದ್ದಿನ ಬೇಳೆ ಇದ್ದರೆ ಉದ್ದಿನ ಬೇಳೆ ಚೂರು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನೀವು ಕೂಡ ಆರಾಮಾಗಿ ಅಕ್ಕಿ ಹಿಟ್ಟು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಾನು ಏನು ಸೇಮ್ ಮೆಥಡಲ್ಲಿ ತೋರಿಸಿದ್ದೆ ಅದೇ ಮೆಥಡಲ್ಲಿ ಎಲ್ಲನೂ ಈಕ್ವಲ್ ಆಗಿ ಒಂಚೂರು ಜೋಳದ ಹಿಟ್ಟನ್ನು ಮೇಲಿಟ್ಟು ನೀವು ರೆಡಿ ಮಾಡ್ಕೊಂಡ್ರೆ ನಿಜವಾಗ್ಲೂ ಮಸ್ತ್ ರೆಸಿಪಿ ರೆಡಿ ಆಗುತ್ತೆ. ಇಲ್ಲಿ ನೋಡತ್ತೀರ, ಒಂದು ತಾಲಿಪಟ್ಟಿನ ಈಗ ಆಲ್ರೆಡಿ ಮಾಡಿಕೊಂಡೆ. ಅದಾದಮೇಲೆ ಎರಡನೇ ತಾಲಿಪಟ್ಟಿನೂ ಕೂಡ ಮಾಡ್ಕೊಳಕತ್ತೀನಿ.
ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ ಬ್ರೇಕ್ಫಾಸ್ಟ್ಗೆ. ಇದು ದೊಡ್ಡವ್ರಿಗೂ ಅಂತಲ್ಲ, ಮಕ್ಕಳಿಗೂ ಕೂಡ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ಒಂದ್ಸಲ. ನಮ್ಮ ಕಡೆಗಂತೂ ಮಸ್ತ್ ರೆಸಿಪಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು, ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಅದರಿಂದ ನಮಗಿನ್ನ ಹೆಲ್ಪ್ ಆಗುತ್ತೆ, ಹುರುಪು ಬರುತ್ತೆ ವಿಡಿಯೋ ಮಾಡೋಕ್ಕೆ. ಇಷ್ಟ ಫ್ರೆಂಡ್ಸ್, ಬ್ಯೂಟಿಫುಲ್ ಆದಂತಹ ಟೇಸ್ಟಿ ಆದಂಥ ಉತ್ತರ ಕನ್ನಡದ ಸ್ಪೆಷಲ್ ರೆಸಿಪಿ ತಾಲಿಪಟ್ಟಿನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ನಮಸ್ಕಾರ.